ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಬಿಸಿಲು ನೋಡಿ ಹೇಗೆ ಉಂಟು. ನಿನ್ನೆಯ ವಾತಾವರಣ ಹೇಗೆ ಇತ್ತು, ಇವತ್ತಿನ ವಾತಾವರಣ ಹೇಗೆ ಉಂಟು ಅಂತ ನಿಮಗೆ ನನ್ನ ವಿಡಿಯೋ ನೋಡಿದರೆ ಗೊತ್ತಾಗಬಹುದು. ನಾನು ಬೆಳಿಗ್ಗೆ ಏಳುವಾಗ ಸ್ವಲ್ಪ ಲೇಟ್ ಆಗ್ತದೆ, ವೀಕೆಂಡ್ ಅಲ್ವಾ, ಹಾಗೆ ಏಳುವಾಗಲೇ ನನಗೆ ಇವತ್ತು ಬಿಸಿಲು ಅಂತ. ಅಂದರೆ ಮಳೆ ಎಲ್ಲ ನಾನು ಕೆಲಸ ಮಾಡುವಾಗೆಲ್ಲ ಜೋರು ಮಳೆ ಬರ್ತಾ ಇದ್ರೆ ನನಗೆ ಇವತ್ತು ರಜೆ ಇರಬೇಕಿತ್ತು, ಚಂದ ಮಲಗ್ಬೋದಿತ್ತು ಅಂತ ಹಾಗೆಲ್ಲ ಅನಿಸೋದು. ಆದರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಿಲ್ಲ. ಮತ್ತೆ ಮಧ್ಯಾಹ್ನ ಅಥವಾ ಒಂದು 11 ಗಂಟೆ 12 ಗಂಟೆ ಅಂದಾಜಿಗೆಲ್ಲ ಸಡನ್ ಜೋರು ಮಳೆ ಬಂದು ಮತ್ತೆ ಇಡೀ ಮಳೆ ಬರ್ತಾ ಇರಬಹುದು, ಹಾಗೆ ಕೂಡ ಸನ್ನಿವೇಶ ಇರಬಹುದು, ಗೊತ್ತಿಲ್ಲ. ಹಾಗೆ ಇವತ್ತು ನಮ್ಮ ಮನೆಗೆ ಅತಿಥಿಗಳು ಬರ್ತಾರೆ. ಯಾರು ಗೊತ್ತುಂಟ ನಿಮಗೆ? ಸ್ನಿತಿ ಗೊತ್ತಿರಬಹುದು. ಅವಳ ಅಪ್ಪ ಅಂದರೆ ನನ್ನ ಅಣ್ಣ, ನನ್ನ ಅಮ್ಮನ ದೊಡ್ಡ ಅಕ್ಕನ ಮಗ. ಅವನ ಹೆಸರು ಶ್ರೀಕಾಂತ್ ಅಂತ, ಅಣ್ಣ. ಮತ್ತೆ ಅವರ ವೈಫ್ ಸುಮನತ್ತಿಗೆ, ಮತ್ತೆ ಸ್ನಿತಿ, ಮತ್ತೆ ಸೂಕ್ತಿ ಅವರ ಮಕ್ಕಳು. ಹಾಗೆ ಅವರು ಬರ್ತಾರೆ ಅಂತ ಲಾಸ್ಟ್ ವೀಕೆ ಹೀಗೆ ಸುಮ್ಮನೆ ಮೆಸೇಜ್ ಮಾಡಿದ್ದ ಅಣ್ಣ, ಇದೆಯಾ ನೀನು ಅಂತ. ಆಗ ನಾನು ಬೆಂಗಳೂರಿಗೆ ಹೋಗೋ ದಿವಸ, ನಾನು ಇದು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋದು. ಹೌದಾ, ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೇವೆ ಹೇಳಿದ್ದ. ಹಾಗೆ ಈಗ ಈ ಸಲ ನಾನು ಹೇಗೂ ಇದ್ದಲ್ಲ, ನಾನು ನಿನ್ನೆ ಮೆಸೇಜ್ ಮಾಡಿ ಬರಲಿಕ್ಕೆ ಹೇಳಿದ್ದು. ಹಾಗೆ ಅವರು ಬರುವಾಗ ಸ್ವಲ್ಪ ಲೇಟ್ ಆಗಬಹುದಂತ, ಅಣ್ಣನಿಗೆ ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದ್ರು. ಹಾಗಾಗಿ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ಇಲ್ಲಿ ನಿಮಗೆ ತೋರಿಸ್ತೇನೆ ನಾನು ಯಾರನ್ನು. ಇಲ್ಲಿ ಪೇರಳೆ ಕೊಯ್ತಾ ಇದ್ದಾರೆ ಮಕ್ಕಳು. ನೋಡಿ, ಇಲ್ಲಿ ಪೇರಳೆ ಕೊಯ್ಲಿಕ್ಕೆ ಬಂದಿದ್ದಾರೆ. ನೀವು ಬರೋದಲ್ಲಿ ಎಷ್ಟು ಸಿಕ್ಕಿತು? ಯಾವ ಅವಳಿಗೆ ಕೆಳಗೆ ಉಂಟಾ? ಮತ್ತೆ ತಮ್ಮನಿಗೆ ನಿನ್ನ ಕರ್ತೀಯಾ? ಅವರು ಇಲ್ಲಿಯೇ ಒಂದು ಮನೆ ಉಂಟು, ಇಲ್ಲಿ ಕೆಳಗೆ. ನಾನು ಅವತ್ತಿಂದ ತೋರಿಸ್ತಾ ಇರ್ತೀನಲ್ಲಿ, ಈ ಮನೆಯ ಮಕ್ಕಳವರು ಎಂತಾದರೂ ತುಪ್ಪ ಹಾಗೆ ಹೀಗೆಲ್ಲ ಎಂತಾದರೂ ಬರ್ತಾ ಇರ್ತಾರೆ ಒಂದೊಂದ್ಸಲ. ಹಾಗೆ ಇವತ್ತು ಬೆಳಿಗ್ಗೆ ಬಂದಿದ್ರು, ಹಾಗೆ ಪೇರಳೆ ಉಂಟಾ ಕೇಳಿದ್ರು, ಮತ್ತೆ ಕೊಯ್ದ್ರು. ಮೊನ್ನೆ ಕೂಡ ಬಂದಿದ್ರು ಕಾಣ್ತದೆ, ನಾನಿರಲಿಲ್ಲ ಆಗ. ಇವತ್ತು ನಾನಿದ್ದೇನೆ. ಹಾಗೆ ಕೊಯ್ತಾ ಇದ್ದಾರೆ ಪೇರಳೆ. ಅಮ್ಮ ಇಲ್ಲಿ ಚೇಟ್ಲೆ ಬೆಂದಿಗೆ ಅಂತ ಕೆಸು ಎಲೆಯನ್ನು ಮಡಿಸ್ತಾ ಇದ್ದಾರೆ ನೋಡಿ. ನೋಡಿ ಎಲೆ ಹೇಗೆ ಆಗಿರ್ಬೇಕು ಅಂತ ಹೇಳಿದ್ರೆ, ತುಂಬಾ ಬಾಡಿ ಹೋದಾಗ ಅದು ಹರಿಯುವುದಿಲ್ಲ. ನಾವು ಅದನ್ನು ಹೀಗೆಲ್ಲ ಮಾಡಿ ಕಟ್ಟುವಾಗ ಅದು ಬೆಂಡಾಗ್ತದೆ ಅದರ ಪಾಡಿಗೆ ಅಲ್ವಾ. ಕೊಯ್ಯುವಾಗ ಕೂಡ ಅಷ್ಟೇ, ತುಂಬಾ ಎಳೆಯ ಎಲೆಗಳಾದ್ರೆ ಒಳ್ಳೆಯದು. ಚಿಗುರು ಬಂದಿರ್ತದಲ್ಲ ಸ್ವಲ್ಪ, ಹಾಗಿರುವ ಎಲೆಗಳು ಆಲ್ರೆಡಿ ಹೀಗೆ ಮುದ್ದೆ ಆಗಿರ್ತದೆ ನೋಡುವಾಗ್ಲೇ, ಅದನ್ನು ಕೊಯ್ಬೇಕು. ಮತ್ತೆ ಒಂದು ದಿವಸ ಹೀಗೆ ಸುಮ್ಮನೆ ಇದನ್ನು ಒಳಗೆ ಎಲ್ಲಿಯಾದ್ರೂ ಹಾಕಿ ಇಡ್ಬೇಕು, ಹರಡಿಡ್ಬೇಕು. ಆಗ ಅದು ಇದನ್ನು ಕಟ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಅಂತ. ಹಾಗೆ ಅಮ್ಮ ಈಗ ಒಂದು ಸ್ವಲ್ಪ ಕಟ್ಟಿಟ್ಟು ಹೋದ್ರು, ಬೇರೆ ಕೆಲಸ ಉಂಟಂತ. ನಾನು ಹೇಳಿದೆ ನಾನು ಮಾಡ್ತೇನೆ ಇನ್ನು ಅಂತ. ಹಾಗೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ. ನನ್ನ ಕೈಯಲ್ಲಿ ಇಲ್ಲಿ ಒಂದು ಬ್ರೇಸ್ಲೈಟ್ ಇತ್ತು ದೃಷ್ಟಿದ್ದು, ಅದು ಬಿದ್ದೋಗಿದೆ. ರಾತ್ರಿ ಮಲಗುವಾಗ ಕಾಣ್ತದೆ, ಎಲ್ಲಿ ಉಂಟು ನೋಡ್ಬೇಕಿನ್ನು. ಹಾಗೆ ಬೆಳೆದ ಎಲೆ ತುಂಬಾ ಬಲಿತ ಎಲೆಗಳೆಲ್ಲ ಆದ್ರೆ ಅದು ತುರಿಸ್ತದೆ. ನಿಮ್ಗೆ ಗೊತ್ತಿರಬಹುದು, ಕೆಸು ಎಲೆ ಈ ಪತ್ರೊಡೆಲ್ಲ ಮಾಡುವಾಗ ಕೆಲವೆಲ್ಲ ನಾಲೆಗೆ ತುರಿಸುದು ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ತುರಿಸ್ತದೆ ಎಲೆ. ಅದಕ್ಕೆ ಬೇಕಾಗಿ ಈ ರೀತಿ ಎಳೆಯ ಎಲೆಗಳನ್ನು ತೆಕ್ಕೊಳ್ಳುವಂಥದ್ದು. ನೋಡಿ, ಎಲ್ಲ ಎಲೆಗಳನ್ನು ಕೂಡ ರೋಲ್ ಮಾಡಿ ಈ ರೀತಿ ಗಂಟು ಹಾಕಿ ಅದನ್ನು ಮತ್ತೆ ಬೇಯಿಸುವಂಥದ್ದು. ಹಾಗೆ ಈಗ ಎಲ್ಲ ರೋಲ್ ಮಾಡಿ ಇಟ್ಟಿದ್ದೇನೆ ನಾನು, ನಿಮಗೆ ಕಾಣ್ತಾ ಇರಬಹುದು. ಈ ರೀತಿ ಮಾಡಿ ಇಡಬೇಕು. ಇದಕ್ಕೆ ಉಂಟಲ್ವಾ, ಹಲಸಿನಕಾಯಿ ಬೀಜವನ್ನು ಕೂಡ ಸೇರಿಸಬೇಕು, ತುಂಬ ಒಳ್ಳೆಯದಾಗ್ತದೆ. ಅಂದರೆ ಸ್ವಲ್ಪ ಗುದ್ದಿ, ಹಲಸಿನಕಾಯಿ ಬೀಜವನ್ನು ಸ್ವಲ್ಪ ಗುದ್ದಿ ಅದರ ಸಿಪ್ಪೆಲ್ಲ ತೆಗೆದು ಬೆಂದಿ ಮಾಡುವಾಗ ಅದಕ್ಕೆ ಹಾಕುವಂಥದ್ದು. ಬಿಸಿಲು ಇನ್ನು ಕೂಡ ಹಾಗೆ ಉಂಟು. ಗಂಟೆ ಎಷ್ಟಾಯಿತು? 10:42 ಆಯಿತು. ಇನ್ನು ಕೂಡ ಬಿಸಿಲು
ಹಾಗೆ ಉಂಟು. ಮಳೆ ಬರುವ ಲಕ್ಷಣ ಇನ್ನು ಕಾಣ್ತಾ ಇಲ್ಲ. ನಮ್ಮ ಮನೆ ಇಡೀ ಪಸೆ ಎದ್ದಿದೆ. ಪಸೆ ಹೇಳುದು ಅಂತ ಹೇಳಿದರೆ ಈ ಕೆಂಪು ಕಾವಿನೆಲ್ಲ ಇರ್ತದಲ್ಲ, ಇಲ್ಲಿ ಇಡೀ ನೀರ ಹಬೆ. ಅಂದರೆ ಮಳೆ ಬಂದು ಒಂದು ದಿನ ಪೂರ್ತಿ ಮಳೆ ಬಂದು ಮರುದಿವಸ ಬಿಸಿಲು ಎದ್ದರೆ ಮನೆ ಇಡೀ ನೀರು ಅಂತ ಹೇಳಿದರೆ ಹೊರತೆ, ನೀರಿನ ಹೊರತೆ ಇದ್ದ ಹಾಗೆ ಗೋಡೆಯಲ್ಲಿ ಎಲ್ಲ ಹನಿ 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 ನೀರು ಏಳುದು. ತುಂಬ ಕಷ್ಟ ಹಾಗಿರುವಾಗ. ಅಂದರೆ ಓಡಾಡಲಿಕ್ಕೂ ಕಷ್ಟ, ಹೊರಗಿಂದ ಧೂಳು ಅದೆಲ್ಲ ಬಂದು ಇಡೀ ಒಂಥರ ಎಷ್ಟು ಸಲ ಅದನ್ನು ಒರೆಸಿದ್ರು ಎಷ್ಟು ಗುಡಿಸಲಿಕ್ಕೆ ಸಾಧ್ಯ ಇಲ್ಲ, ನೀರಿರ್ತದಲ್ಲ. ಹಾಗೆ ಗೊತ್ತಿರಬಹುದು ಈ ಕೆಂಪು ಕಾವಿನೆಲ್ಲ ಇರುವ ಇದರಲ್ಲಿ ಮನೆ ಇರುವವರಿಗೆಲ್ಲ ಗೊತ್ತಿರಬಹುದು. ಸರ್ವೇ ಸಾಮಾನ್ಯ, ಪ್ರತಿ ಮಳೆಗಾಲಕ್ಕೆ ಅದು ಹಾಗೆ ಆಗಿಯೇ ಆಗ್ತದೆ. ಹೋಗುವಾಗೆಲ್ಲ ಒದ್ದೆ ಒದ್ದೆ ಉಂಟು ಇಡೀ ಮನೆ. ಅಂದರೆ ನೀರು ಅಂತ ಹೇಳಿದರೆ ಇಡೀ ನೀರಲ್ಲ, ಒಂದು ನೀರಿನ ಹನಿಗಳೆಲ್ಲ ಗೋಡೆ ಮೇಲೆ ನಿಲ್ಲುವುದು ಅಥವಾ ನೀರಿನ ಪಸೆ ಅಂತ ಹೇಳ್ತಾರಲ್ಲ, ಹಾಗಿರ್ತದೆ ಅಷ್ಟೇ. ಹಾಗೆ ಉಂಟು. ಯಾರಾದರೂ ಮನೆಗೆ ಬರ್ತೇನೆ ಅಂತ ಹೇಳುವಾಗಲೇ ಎಂತಾದರೂ ಹಾಗೆ ಆಗುದು. ಆದರೆ ಅದು ಅವರಿಗೆಲ್ಲ ಅಭ್ಯಾಸ ಉಂಟು, ಏನು ದೊಡ್ಡ ಇದಲ್ಲ. ಈ ಕಡೆ ಎಲ್ಲ ಹಾಗೆ ಸ್ವಲ್ಪ ನಮ್ಮ ಕಡೆ ಎಲ್ಲ ಮಳೆ ಬರುವಾಗೆಲ್ಲ ಹಾಗೆ ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ನಾನು ಚೇಟ್ಲೆ ಬೆಂದಿಗೆ ಕೆಸು ಎಲೆಯನ್ನು ಮಡಿಚಿ ಮತ್ತು ಹಲಸಿನ ಬೀಜಗಳನ್ನೆಲ್ಲ ಒಡೆದು ಕೊಟ್ಟೆ. ಅಮ್ಮ ವಿಡಿಯೋಕ್ಕೆ ತಕ್ಕ ಒಂದು 4 ಅಮ್ಮನ ಹತ್ರ ಮಾಡಲಿಕ್ಕೆ ಹೇಳಿದಷ್ಟೇ ನಾನು. ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಲಿಕ್ಕೆ ಬೇಕಾಗ್ತದೆ ಕೆಲವು ವೀಡಿಯೋಸ್ ಎಲ್ಲ, ಹಾಗೆ ಅಮ್ಮನ ಹತ್ರ ಮಾಡಲಿಕ್ಕೆ ಹೇಳಿದ್ದು. ನಾನು ಮಾಡಿಕೊಂಡು ಸೆಲ್ಫ್ ವೀಡಿಯೋ ಮತ್ತು ಸ್ಟ್ಯಾಂಡ್ ಇಟ್ಟೆಲ್ಲ ಮಾಡಲಿಕ್ಕೆ ಸರಿ ಆಗೋದಿಲ್ಲ. ಹಾಗೆ ಅಮ್ಮ ನೀವು ಮಾಡೋದನ್ನು ನಾನು ಮಾಡ್ತೇನೆ ಹೇಳಿದೆ. ಮತ್ತು ಈಗ ಹಲಸಿನ ಬೀಜಗಳನ್ನೆಲ್ಲ ಗುದ್ದಿ ಅದರ ಇದೆಲ್ಲ ತೆಗೆದೆ. ಕೈ ಒಂಥರ ತುದಿ ಅದರಲ್ಲಿ ಇದಿರ್ತದೆ, ಮೇಣ ಇರ್ತದೆ, ಅಂಟಿಕೊಂಡು ತೊಳೆದೆ ಚಂದ, ಈಗ ಹೋಯಿತು. ಹಾಗೆ ಅದೆಲ್ಲ ಮಾಡಿ ಆಯ್ತು. ಅಮ್ಮ ಈಗ ಒಳಗೆ ಎಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡುವ, ಹೋಗಿ ಬನ್ನಿ, ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಕೂಡ. ಪಸೆ ಹೇಳುದು ಅಂತ ಹೇಳಿದೆಲ್ಲ ನಾನು, ಹೀಗೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು. ಅಲ್ಲಿ ಹೊರಗಿಂದ ಬರುವ ಬೆಳಕಿಗೆ ಈಗ ಸರಿ ಕಾಣ್ತದೆ ಕಾಲ ಹೆಜ್ಜೆಗಳೆಲ್ಲ ಯಾವ ರೀತಿ. ನಾವೀಗ ಫ್ರಿಜ್ಜಲ್ಲಿ ಎಲ್ಲ ನೀರಿಟ್ಟು ಅದನ್ನು ಹೊರಗೆ ತೆಗೆದಾಗ ಯಾವ ರೀತಿ ಹೊರಗೆ ಹಬೆ ಎಲ್ಲ ನಿಂತಿರ್ತದೆ ಅಥವಾ ನೀರಾವಿ ಎಲ್ಲ ನಿಂತಿರ್ತದೆ, ಅದರ ಹಾಗೆ ನೆಲದಲ್ಲಿ ಎಲ್ಲ ಆಗೋದು. ಕಾಣ್ತಾ ಉಂಟಾ ನಿಮಗೆ? ಹೀಗೆ ಆಗುದಕ್ಕೆ ನಾವು ಪಸೆ ಹೇಳುದು ಅಂತ ಹೇಳುದೆಲ್ಲ ಕಾಲ ಹೆಜ್ಜೆ ಕಾಣ್ತಾ ಇರ್ಬೋದು. ಹಾಗೆ ನನ್ನ ಅಮ್ಮಂದು ಅಡಿಗೆ ಆಗ್ತಾ ಉಂಟೆಲ್ಲ. ಕರೆಂಟ್ ಇಲ್ಲ ಇವತ್ತು. ಇದು ಇನ್ವರ್ಟರ್ ಇದ್ದು ನಮ್ಮದು. ಮಿಕ್ಸಿ ಎಲ್ಲ ಇದು ಮಾಡಲಿಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗ್ತದೆ ಅಷ್ಟೇ. ಇನ್ವರ್ಟರ್ ಗೊತ್ತುಂಟಲ್ಲ ನಿಮಗೆ. ಹಾಗೆ ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಅಲ್ಲ ಸುವರ್ಣಗಡ್ಡೆ, ಇದು ನಾಗರ ಹಾವಿನ ಹಾಗೆ ಹೆಡೆ ಇತ್ತು ನಿಂತಿದೆ ಚಿಗುರು ಅಂತ. ಈಗ ಹೇಗೆ ಆಗಿದೆ ತೋರಿಸ್ತೇನೆ ನಿಮಗೆ. ಇದುವೇ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ. ಇಲ್ಲಿಯೇ ನಮ್ಮ ಸುರಂಗ ಇರುವುದು. ಸುರಂಗದ ನೀರು ನಿಮಗೆ ಕಾಣ್ತಾ ಇರಬಹುದು, ಸ್ವಲ್ಪ ಬಿಳಿ ಬಣ್ಣ ಕಾಣ್ತಾ ಇರಬಹುದು. ಹಾಲು ಎಲ್ಲ 1-2 ಡ್ರಾಪ್, ಇಡೀ ಶುದ್ಧ ನೀರಿಗೆ 1-2 ಡ್ರಾಪ್ ಹಾಲೆಲ್ಲ ಹಾಕಿದ್ರೆ ಯಾವ ಬಣ್ಣಕ್ಕೆ ತಿರುಗ್ತದೆ ಹಾಗೆ ಆಗಿದೆ. ಯಾಕಂತ ಹೇಳಿದ್ರೆ ನೀರಿನ ಹೊರತೆ ಜಾಸ್ತಿ ಆಗುವಾಗ ಆ ರೀತಿ ಆಗುದು. ಅಮ್ಮ ತೆಂಗಿನಕಾಯಿ ತುರಿತಾ ಇದ್ದಾರೆ. ಇವತ್ತಿನ ಮೆನ್ಯೂ ಎಂತೆಲ್ಲ ಕೇಳುವ. ಎಂತೆಲ್ಲ ಅಡಿಗೆ ಅಮ್ಮ ಇವತ್ತು? ಚೇಟ್ಲೆ ಬೆಂದಿ, ಉಪ್ಪು ಸೊಳೆದ್ದು ಗೋಳು ಕೊದಿದು, ಬೆರಟಿ ಪಾಯಸ. ನಮ್ಮ ಸುರಂಗದಿಂದ ಬರುವ ನೀರಿನ ಹೊರತೆ ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ಬೇಕಾಗಿ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಪೈಪನ್ನು ನಮ್ಮ ಮನೆಗೆ ನೀರು ಬರುವ ಹಾಗೆ ಹಾಕಲಿಕ್ಕೆ ಬಂದದ್ದು ನಾನು ಮತ್ತು ಅಪ್ಪ. ಹಾಗೆ ಆ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಅಪ್ಪ ಮೇಲೆ ಸುರಂಗಕ್ಕೆ ಹೋಗಿ ಬಂದರು. ಅಲ್ಲಿ ನೀರಿನ ಹೊರತೆ ಜಾಸ್ತಿ ಆಗುವಾಗ ನೀರು ಬರೋದು ಸ್ವಲ್ಪ ಬ್ಲಾಕ್ ಆಗ್ತದೆ, ಈ ಕಲ್ಲು ಮಣ್ಣು ಎಲ್ಲ ಸಿಕ್ಕಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಬಂದರು. ಹಾಗೆ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲ, ಅದನ್ನು ನಮ್ಮ ಮನೆಗೆ ಈಗ ಆಲ್ರೆಡಿ ಒಂದು ಪೈಪಲ್ಲಿ ಹೋಗ್ತಾ ಉಂಟು, ಕನೆಕ್ಷನ್ ಉಂಟು. ಯಾವ ಪೈಪು ಗೊತ್ತುಂಟ? ಈ ಪೈಪಲ್ಲಿ, ಈ ಕಪ್ಪು ಪೈಪು ಸಣ್ಣ ಪೈಪಲ್ಲಿ. ಹಾಗೆ ಸ್ವಲ್ಪ ಹಸಿರು ಬಣ್ಣದ ದೊಡ್ಡ ಪೈಪಲ್ಲಿ ಹಾಕುವ ಅಂತ ಬಂದದ್ದು. ನೋಡಿ ಆದೀಶ್ ಬರ್ತಾ ಇದ್ದಾನೆ. ಹಾಯ್. ದಿವಿ ಹಲಸು ತೆಕ್ಕೊಂಡು ಬಂದದ್ದು ಒಂದು ಜೀಗುಜ್ಜೆ. ಈ ಟ್ಯಾಂಕ್ಗೆ ಬಿದ್ದು ಇಲ್ಲಿಂದ ಮತ್ತೆ ನಮಗೆ ನಿತ್ಯದ ಬಳಕೆಗೆ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಮತ್ತೆ ಎಲ್ಲದಕ್ಕೂ ಕೂಡ ಈ ನೀರು. ಕುಡಿಲಿಕ್ಕೆ ಮಾತ್ರ ಅಲ್ಲಿ ಸುರಂಗ ಉಂಟ, ಆ ನೀರು ಕುಡಿಯೋದು ನಾವು. ಹಾಗೆ ಇದು ಬಿದ್ದು ಬಿದ್ದು ನೋಡಿ ಹೇಗೆ ಪಾಚಿ ಕಟ್ಟಿಕೊಂಡಿದೆ ಈ ಟ್ಯಾಂಕ್ ಅಂತ. ಒಳಗೆ ನೀರು, ಇದು ಮೇಲೆ ಸುರಂಗ ಉಂಟು ನಮ್ಮದು, ಅಲ್ಲಿ ತುಂಬ ಸ್ವಲ್ಪ ದೂರ ಹೋಗಬೇಕು, ಆ ಸುರಂಗದಿಂದ ಬರುವ ನೀರು. ಹಾಗೆ ಈ ಪೈಪ್ ಹಾಕುವ ವ್ಯವಸ್ಥೆ ಮಾಡೋದು ನಾವು. ಬಾಯ್.
ಇಲ್ಲಿ ನೋಡಿ ನೀರು ಬರ್ತಾ ಉಂಟು. ಇದಕ್ಕೆ ಈ ಪೈಪನ್ನು ಸಿಕ್ಕಿಸುದೀಗ. ಈಗ ನೀರು ಬರುವ ಶಬ್ದ ಕೇಳ್ತಾ ಉಂಟು ಮನೆಗೆ. ಮೊದಲೇ ಬರ್ತಿತ್ತು, ಆದರೆ ಸಪುರಕ್ಕೆ ಬರ್ತಾ ಇತ್ತು, ತುಂಬ ಸಣ್ಣಕ್ಕೆ ಬರ್ತಾ ಇತ್ತು. ಈಗ ಕೊರತೆ ಜಾಸ್ತಿಯಾಗಿ ತುಂಬ ಬರ್ತಾ ಉಂಟು. ಹೀಗೆ ಹಾಕಿದ್ದು ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ತೋರಿಸ್ತೇನೆ ನಿಮಗೆ ಕೇಳ್ತಾ ಉಂಟಾ ನೋಡಿ. ಈಗ ಹೀಗೆ ನೀರು ಬರ್ತಾ ಉಂಟು. ಹಾಗೆ ಅಮ್ಮ ಇಲ್ಲಿಂದಲೇ ಪಾತ್ರೆ ತೊಳೆಯುವುದು, ಈಗ ಹತ್ತಿರ ಆಗ್ತದಲ್ಲ. ನೋಡಿ ಹೀಗೆ ನೀರು ಬರ್ತಾ ಉಂಟು. ಈಗ ಇದು ಕೊಬ್ಬರಿ, ನಾವಿದಕ್ಕೆ ಗೋಟುಕಾಯಿ ಹೇಳುದು. ಇದನ್ನು ತುಂಡು ಮಾಡ್ಬೇಕಂತೆ ಪಾಯಸಕ್ಕೆ. ಹಾಗೆ ಇದನ್ನು ತುಂಡು ಮಾಡುವ. ಈಗ ಪಾಯಸಕ್ಕೆ ಇದನ್ನು ಚಂದ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಗೆ ಹಾಕಬೇಕು. ಎಷ್ಟು ಒಳ್ಳೇದಾಗ್ತದೆ ರುಚಿ ಅಂತ ಹೇಳಿದ್ರೆ. ವೆರೈಟಿ ಪಾಯಸದ ಸ್ಪೆಷಲ್ ಈ ಕೊಬ್ಬರಿ ಅಥವಾ ಗೋಟುಕಾಯಿ. ಆಗ ಮಡಿಚಿಟ್ಟ ಕೆಸು ಎಲ್ಲ ಉಂಟಲ್ಲ, ಅದಕ್ಕೆ ಹುಣಸೆ ಹುಳಿ ಹಾಕಿ ಅದನ್ನು ಸ್ವಲ್ಪ ಬೇಯಿಸುವಂಥದ್ದು. ಈ ರೀತಿ ಕಟ್ ಮಾಡಿ ಆಯಿತು ನೋಡಿ. ಒಂದಿಷ್ಟು ಸಾಕಾಗ್ತದೆ ಅದಕ್ಕೆ. ಇದರಲ್ಲಿ ಒಂದು ಸ್ವಲ್ಪ ತುಂಡು ಮಾತ್ರ ನಾನು ಹಾಕಿರುವಂಥದ್ದು, ಇಷ್ಟು ನೋಡಿ. ಇದನ್ನು ಹುಳಿ ಹಾಕಿ ಬೇಯಿಸಿದ್ದು, ಹೊಟ್ಟೆ ಹುಳಿ ಅಂತ ಹೇಳಿದರೆ ಹುಣಸೆ ಹುಳಿ ಇರ್ತದಲ್ಲ, ಅದನ್ನು ಹಾಕಿ ಬೇಯಿಸಿರುವಂಥದ್ದು. ಹಾಗೆ ಇಲ್ಲಿ ಪಾಯಸ ತಯಾರಾಗ್ತಾ ಉಂಟು. ಅಮ್ಮ ಚೇಟ್ಲೆ ಬೆಂದಿದ್ದು ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಪಾಯಸದ್ದು ನೋಡಿಕೊಳ್ತಾ ಇದ್ದೇನೆ, ಅದು ತಳ ಹಿಡಿಬಾರ್ದು. ಹಾಗೆ ನೋಡಿ, ಅಲ್ಲಿಗೆ ನಮ್ಮ ವೆರೈಟಿ ಪಾಯಸ ಆಯಿತು. ಇದಕ್ಕೆ ನಾನಾಗ ತುಂಡು ಮಾಡಿದ ಕೊಬ್ಬರಿಯನ್ನು ಒಗ್ಗರಣೆ ಕೊಟ್ಟದ್ದು, ಇನ್ನು ಮುಚ್ಚಿಡುದು. ಹಾಗೆ ಇದು ಚೇಟ್ಲೆ ಬೆಂದಿಗಿರುವಂತಹ ಸಂಬಾರ ಪದಾರ್ಥ. ಇಷ್ಟೇ ಹಾಕ್ಲಿಕ್ಕೆ ಇದಕ್ಕೆ ಕೊತ್ತಂಬರಿ, ಮೆಣಸು ಮತ್ತು ಅರಶಿನ ಹುಡಿ. ನನಗೆ ಆಗ್ತಾ ಉಂಟು ಈಗ ನಮ್ಮದೊಂದು ಸಣ್ಣ ಮಟ್ಟಿಗಿನ ಹಲಸಿನ ಮೇಳ ಆಗಿದೆ ಮನೆಯಲ್ಲಿ ಅಂತ ಹೇಳಿ. ಯಾಕಂತ ಹೇಳಿದರೆ ಎಲ್ಲ ಕೂಡ ಹಲಸಿನ ಹಣ್ಣಿನ ಉತ್ಪನ್ನದ್ದೇ ಮಾಡ್ತಾ ಇರುವಂಥದ್ದು. ನಮ್ಮಲ್ಲಿ ಹಾಗೆ ನಾವು ಯಾರಾದರೂ ಪೇಟೆ ಸೈಡಿಂದೆಲ್ಲ ಬರುವವರಿದ್ರೆ ಅವರಿಗೆಲ್ಲ ಅಪರೂಪ ಅಲ್ಲ ಅಂತೇಳಿ ಹಾಗೆ ಮಾಡೋದು. ಈಗ ಬೆರಟಿ ಪಾಯಸ ಆಗಿರಬಹುದು, ಉಪ್ಪು ಸೊಳೆ ಬೋಡು ಸಾಂಬಾರು ಇರಬಹುದು, ಚೇಟ್ಲೆ ಬೆಂದಿಗೆ ಹಲಸಿನ ಬೀಜ ಹಾಕಿದ್ದಾಗಿರಬಹುದು, ಹಾಗೆ ಎಲ್ಲ ಕೂಡ ಹಾಗೆ ಮಾಡೋದು. ಮತ್ತೆ ಈಗ ಅವರು ಬಂದಾಗ ಕುಡಿಲಿಕ್ಕೆ ನಾನು ಹಲಸಿನ ಹಣ್ಣಿದ್ದು ಮಿಲ್ಕ್ ಶೇಕ್ ಮಾಡುವ ಅಂತ ಇದ್ದೇನೆ. ಫ್ರೀಸರಲ್ಲಿ ಒಂದು ಸ್ವಲ್ಪ ಹಲಸಿನ ಹಣ್ಣು ಉಂಟು, ಅದನ್ನು ಸ್ವಲ್ಪ ಹಾಲು ಏಲಕ್ಕೆಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡುವ ಅಂತ. ಆಟಿಡೊಂಜಿ ಕೂಟ ಅಂತ ನಮ್ಮ ಭಾಗದಲ್ಲಿ ಎಲ್ಲ ಉಂಟು. ಆಟಿ ತಿಂಗಳಲ್ಲಿ ಎಲ್ಲ ಆ ಸೀಸನಲ್ಲಿ ಸಿಗುವ ಎಲೆಗಳಾಗಿರ್ಬಹುದು, ಅಂದರೆ ಸೊಪ್ಪುಗಳು, ಖಾದ್ಯಕ್ಕೆ ಯೋಗ್ಯವಾದ್ದೆಲ್ಲ, ಮತ್ತು ಹಲಸಿನಕಾಯಿಯ ಖಾದ್ಯಗಳೆಲ್ಲ ಸೇರಿ ತಿನ್ನುವುದೆಲ್ಲ ಉಂಟು ಆಟಿ ತಿಂಗಳಲ್ಲಿ. ಹಾಗೆ ಇಲ್ಲಿ ನಮ್ಮಲ್ಲಿ ಒಂದು ಸಣ್ಣ ಆಟಿಡೊಂಜಿ ಕೂಟ ಆಗ್ತದ ಅಂತ ಒಂದು ಸಂಶಯ ನನಗೆ. ನೋಡುವ. ತೆಂಗಿನಕಾಯಿ ತುರಿ ಮತ್ತೆ ಹಾಕಿರುವಂತಹ ಕೊತ್ತಂಬರಿ, ಮೆಣಸು ಮತ್ತೆ ಅರಶಿನ ಹುಡಿಯನ್ನು ಮಿಕ್ಸಿ ಮಾಡಬೇಕು. ಇದನ್ನು ಹಾಕಿದ್ರೆ ಆಯ್ತು. ಹಾಗೆ ಇಲ್ಲಿ ನೋಡಿ ಚೇಟ್ಲೆ ಬೆಂದಿ ಕೂಡ ತಯಾರಾಯಿತು. ಹಲಸಿನ ಬೀಜ ಎಲ್ಲ ಹಾಕಿ ಕೆಸುವಿನ ಸೊಪ್ಪಿಂದ ಮಾಡಿರುವಂಥದ್ದು ಫೈನಲಿ ರೆಡಿ ಆಯಿತು. ಅದರೊಟ್ಟಿಗೆ ಮಿಲ್ಕ್ ಶೇಕ್ ಕೂಡ ಹಲಸಿನ ಹಣ್ಣಿದ್ದು ಮಾಡಿದೆ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ಅಣ್ಣ, ಅತ್ತಿಗೆ ಮತ್ತು ಮಕ್ಕಳೆಲ್ಲ ಬಂದು ಎಂತೆಲ್ಲ ಮಾಡಿದರು, ನಾವೆಲ್ಲಿಗೆಲ್ಲ ಹೋದ್ವಿ, ಅಥವಾ ನಾವು ಈ ದಿನವನ್ನು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳೋದನ್ನು ನಿಮಗೆ ಪಾರ್ಟ್ 2 ಆಗಿ ನಾಳಿನ ವಿಡಿಯೋದಲ್ಲಿ ಹಾಕ್ತೇನೆ ಆಯಿತಾ. ತುಂಬ ವಿಷಯಗಳೆಲ್ಲ ಉಂಟು. ಹಾಗಾಗಿ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.